ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಗಂಡ ಸತ್ತ ಮೇಲೆ ನಾದ್ ನೀರು ಕಾಟ ಅಂತಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಶುರು ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನನ್ನೋದು ಕಮೆಂಟ್ ಮೇಲೆ ತಿಳಿಸಿ ಫ್ರೆಂಡ್ಸ್. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಕಮೆಂಟ್ ಮಾಡಿ. ಯಾರ್ಯಾರ ಜೀವನದಲ್ಲಿ ಏನೇನು ಆಗಿದೆ, ಏನೇನು ಅಂತ ಗೊತ್ತಾಗುತ್ತೆ. ಇಲ್ಲಿ ಒಬ್ರು ಇದ್ರು, ನನ್ನ ಫ್ರೆಂಡ್ ಒಬ್ರು, ಅವ್ರಿಗೆ ಗಂಡ ತೀರೋದ್ರು. ಅವ್ರು ತುಂಬ ಚೆನ್ನಾಗಿದ್ರು, ಗಂಡ ಹೆಂಡತಿ. ನಾದ್ ನೀರಿಗೆ ಇವ್ರನ್ನ ನಾದ್ ನೀರಿಗೂ ಅಷ್ಟೇ, ಅವ್ರ ಅತ್ತೆಗೂ ಅಷ್ಟೇ, ಯಾವಾಗಲೂ ಇವ್ರನ್ನ ಜಗಳ ಇಡಬೇಕು, ಕಿತ್ತು ಬಿಸಾಡಬೇಕು. ಅವ್ರನ್ನ ಒಂದು ದಾರಿ ಮಾಡಬೇಕು, ಇವ್ರನ್ನೊಂದು ದಾರಿ ಮಾಡಬೇಕು, ಡೈವರ್ಸ್ಗಳು ಕೊಡಬೇಕು. ಇದು ಇವ್ರ ಉದ್ದೇಶ. ಯಾಕೆಂದರೆ ಇವ್ರು ಸಂಪಾದಿಸಿದ್ದು ತಿನ್ಕೊಂಡು ಆ ವ್ಯಕ್ತಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದ. ಆ ವ್ಯಕ್ತಿಗೆ ಹೆಂಡತಿ ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ. ಇವ್ರಿಗೆ ಹೊಟ್ಟೆ ಉರಿ, ಇವ್ರ ತಾಯಿಗೆ. ನನ್ನನ್ನು ನೋಡಲ್ಲ, ನನ್ನ ಸಾಕಲ್ಲ, ಯಾವಾಗ ನೋಡಿದ್ರು ಹೆಂಡತಿ ಅಂತ ಹೋಗ್ತಾನೆ ಅಂತ. ಆ ವ್ಯಕ್ತಿ ಮೇಲೆ ಬಂದಿರೋದು ಹೆಂಡತಿಯಿಂದನೇ. ಆ ವ್ಯಕ್ತಿಗೆ ಮದುವೆ ಮುಂಚೆ ಏನು ಬೀದಿಗೆ ತಂದುಬಿಟ್ಟಿದ್ರು. ಆ ವ್ಯಕ್ತಿನ ಏನೂ ಇರಲಿಲ್ಲ, ಎಲ್ಲ ಆ ವ್ಯಕ್ತಿ ಸಂಪಾದಿಸಿದ್ದೆಲ್ಲ ಈ ಹೆಣ್ಮಕ್ಳು ಇರ್ತಾರೆ ಅಲ್ವಾ, ಮುಂಡಾಯಿಸಿ ತಿಂದು ತೇಗಿ ಬೀದಿಗೆ ತಂದಿದ್ರು. ಆ ವ್ಯಕ್ತಿಗೆ ಆ ಎಮ್ಮನಿಗೆ ಅವ್ರ ಹೆಂಡತಿಗೆ ಆ ವ್ಯಕ್ತಿ ಅಂದರೆ ತುಂಬ ಇಷ್ಟ, ಆ ವ್ಯಕ್ತಿಗೆ ಅವ್ರ ಹೆಂಡತಿ ಅಂದರೆ ತುಂಬ ಇಷ್ಟ. ಮದುವೆ ತುಂಬ ಚೆನ್ನಾಗಿರ್ತಾರೆ. ತುಂಬ ಚೆನ್ನಾಗಿದ್ದಾಗ ಏನಾಗುತ್ತೆ ಫ್ರೆಂಡ್ಸ್, ಜನರ ಕಣ್ಣು ಸುಮ್ಮನೆ ಬಿಡುತ್ತಾ? ನಾವು ಚೆನ್ನಾಗಿದ್ದಷ್ಟು ನಮ್ಮನ್ನು ಕಿತ್ತು ಬಿಸಾಕಬೇಕು, ಇದೇ ಯೋಚನೆಯಲ್ಲಿ ಇರ್ತಾರೆ. ಇನ್ನು ನಾದ್ನೀರಾದರೆ, ಅತ್ತೆ ಆದರೆ ಅದ್ರ ಮುಂದೆ ನಿಂತಿರ್ತಾರೆ. ನಮ್ಮ ಮಗ ತಂದಿದ್ದೆಲ್ಲ ಅವನ ಹೆಂಡತಿಗೆ ಮಕ್ಕಳಿಗೆ ಕೊಡ್ತಾನೆ, ನಮ್ಮನ್ನು ಸಾಕಲ್ಲ, ನಮ್ಮನ್ನು ನೋಡಲ್ಲ. ಅವರು ಸಾಕ್ತಾ ಇರ್ತಾರೆ ಅಮ್ಮನಿಗೆ. ಅಂದರೆ ಅಮ್ಮನ ಹೆಂಗೆ ನೋಡ್ಕೊಬೇಕು ಹಂಗೆ ನೋಡ್ಕೊತಾ ಇರ್ತಾರೆ, ಹೆಂಡ್ತಿನ ಹೆಂಗೆ ನೋಡ್ಕೊಬೇಕು ಅಂತ ಹಂಗೆ ನೋಡ್ತಾ ಇರ್ತಾರೆ. ಬಟ್ ಈ ದುರಾಸೆ ಜನ ಇರ್ತಾರೆ ಅಲ್ವಾ, ನಮಗೆ ಎಲ್ಲ ಬರಬೇಕು. ಹೆಂಡ್ತಿನ ಅವ್ರ ಸೊಸೆನ ಈ ಮನೆ ಕೆಲಸದವ್ರ ಥರ ಇಟ್ಕೊಳ್ಳೋಕೆ ನೋಡ್ಕೊಳ್ಳೋದು. ನಾದ್ನೀರು ಅಷ್ಟೇ, ಯಾವಾಗಲೂ ಫೋನ್ ಮಾಡೋದು, ಇದೇ ಟಾಕಿಂಗ್. ನಾದ್ನೀರ್ದು ಅತ್ತೆದು ಬರೋದು, ಜಗಳಗಳಿಡೋದು, ಹೋಗೋದು. ಸುಮ್ಮನೆ ಸೈಲೆಂಟಾಗಿರ್ತಾರೆ, ಜಗಳ ಇಟ್ಬಿಟ್ಟು ಹೋಗ್ತಾರೆ. ಒಬ್ಬೊಬ್ಬ ನಾದ್ನಿ ಚೆನ್ನಾಗೇ ಇರ್ತಾರೆ, ಅಣ್ಣ ಅತ್ತಿಗೆ ಅಂದರೆ ಚೆನ್ನಾಗಿರ್ತಾರೆ. ಒಬ್ಬೊಬ್ರು ಇರ್ತಾರೆ ಸಾಯಿಸ್ಕೊಳ್ದೆ ಇರೋರು ಇರ್ತಾರೆ, ಅಂಥವ್ರು ಇರ್ತಾರೆ, ಇಂಥವ್ರು ಇರ್ತಾರೆ. ಯಾವಾಗ ನೋಡಿದ್ರು ಪಿಟ್ಟಿಂಗ್ ಇಡೋದು. ಇವ್ರು ಯಾವಾಗ ಕಿತ್ಲಾಡ್ತಾರೋ, ಇವ್ರು ಯಾವಾಗ ಡೈವರ್ಸ್ಗಳಾಗುತ್ತೋ, ಇವ್ರದ್ದೇ ಯಾವಾಗೆಲ್ಲ ತಿಂತೀವೋ. ಬಟ್ ಇವರು ಸ್ಟ್ರಾಂಗು, ಗಂಡ ಹೆಂಡತಿ. ಏನೇ ಮಾಡಿದ್ರು ಇವ್ರನ್ನ ಕಿತ್ತು ಬಿಸಾಕೋಕ್ಕಾಗಲ್ಲ. ಆ ಥರ ತುಂಬ ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ. ಅವರು ಎಷ್ಟೆಲ್ಲ ಸಹಿಸ್ಕೊಂಡು ಮೇಲೆ ಬಂದರು ಅಂದರೆ, ಅವ್ರ ತಾಯಿನೂ ಅದೇ. ಆಗ ಮಗನ ಸಂಸಾರ ಹಾಳು ಮಾಡಬೇಕು, ಅವ್ರನ್ನ ಬೀದಿಗೆ ತರಬೇಕು, ಈಕೆ ಚೆನ್ನಾಗಿ ಮೇಯಬೇಕು. ಇಂಥ ತಾಯಂದಿರು ಇರ್ತಾರೆ. ಮಗ ಚೆನ್ನಾಗಿರೋವರೆಗೂ ಮಗನ ಜೊತೆ ಚೆನ್ನಾಗಿರ್ತಾರೆ. ಮಗ ಏನು ಇಲ್ಲದೆ ಇದ್ದಾಗ ಆ ಮಗನ ಅವ್ರು ಅಂತ ಇದ್ರು, ನಿನ್ನ ಮನೆ ಬಿಟ್ಟೋಗು, ನೀನು ಹೆಂಡ್ತಿನ ಕರ್ಕೊಂಡು ಆಚೆಗೆ ಅಂತ ಹೇಳ್ತಾ ಇದ್ರು. ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವಾಗ ಕೆಲಸ ಬಿಟ್ಟೋಯ್ತು, ಏನೋ ಕಾರಣಕ್ಕೆ ಕೆಲಸ ಸಿಗದಿರೋ ಹೋಗಾಯಿತು. ಈ ವ್ಯಕ್ತಿ ಕೆಲಸ ಇರಲಿಲ್ಲ, 1-2-3 ದಿವಸ ಮನೆಯಲ್ಲೇ ಇದ್ದ. ಆಕೆ ಏನು ಕೆಲಸಕ್ಕೂ
ತಂದಾಕಿದ್ರೆ ಇರು, ಇಲ್ಲ ಅಂದರೆ ನೀನು ನಿನ್ನ ಹೆಂಡತಿ ಖಾಲಿ ಮಾಡ್ಕೊಂಡು ಹೋಗು. ಆ ವ್ಯಕ್ತಿ ಏನೂ ಓದಿರೋದಿಲ್ಲ, ಏನೂ ಕೆಲಸ ಸಿಗೋದು ಇಲ್ಲ ಅಂಥ ಪರಿಸ್ಥಿತಿ. ಆ ವ್ಯಕ್ತಿ ಆ ಹೆಂಡತಿ ಆ ವ್ಯಕ್ತಿ ಹೆಂಗೋ ಮೇಲೆ ಬಂದು ಆ ಮನೆ ಬಿಟ್ಟು ಬಂದ್ಬಿಟ್ರು. ಇವ್ರ ಕಾಟ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಆ ಹೆಣ್ಮಕ್ಳು ಬಂದು ಅವ್ರ ಹೆಂಡತಿ ಮೇಲೆ ಹೊಡಿಯೋಕೆ ಬರೋದು. ಗಂಡ ಇದ್ರೆ ಅವ್ರು ಹೊಡಿಯೋದಕ್ಕಾಗೋದಿಲ್ಲ, ಮೇಲೆ ಬೀಳ್ತಾನೆ. ಸ್ವಲ್ಪ ಭಯ ಇತ್ತು. ಹೊಡಿಯೋಕೆ ಬಂದರೆ ಒಂದ್ಸತಿ ಹಂಗೆ ಗಂಡ ಇದ್ದಾಗ ಹೊಡಿಯೋಕೆ ಬಂದರು. ಗಂಡ ಹಂಗೆ ಅವ್ರ ಮೇಲೆ ತಿರುಗಿಬಿದ್ದು ಆವತ್ತಿಂದ ಹೆಂಡತಿನ ಹೊಡಿಯೋಕೆ ಬರ್ತಾ ಇರಲಿಲ್ಲ. ಅವ್ರಿಗೆಲ್ಲ ಹೊಟ್ಟೆ ಉರಿ, ಎಲ್ಲ ನಮಗೆ ಬೇಕು, ನಾವೇ ತಿನ್ನಬೇಕು, ನಾವೇ ಬದುಕಬೇಕು, ಅವನ ಹೆಂಡತಿ ಅವನ ಮಕ್ಕಳು ಎಲ್ಲಾದರೂ ಹಾಳಾಗೋಗ್ಬೇಕು, ನಾವು ಚೆನ್ನಾಗಿರಬೇಕು, ನಾವು ಬದುಕಬೇಕು. ಅವರು ಅಂತ ಇದ್ದಿದ್ದು ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ, ಈ ಥರ ಎಲ್ಲ ಮಾಡಿದ್ರೆ ಅಂದರೆ ನಾವು ಪೊಲೀಸ್ ಅವ್ರ ಹತ್ರ ಹಿಂಗೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಮ್ಮನ್ನು ಬಿಟ್ಬಿಡ್ತಾರೆ. ನಮ್ಮ ಪೊಲೀಸ್ ಅವ್ರನ್ನ ಏನಂದರೆ ಗೊತ್ತಿಲ್ವಾ, ನಾವು ನೋಡಿಲ್ವ ಪೊಲೀಸ್ ಅವ್ರನ್ನ, ನಾವು ದುಡ್ಡು ಖರ್ಚು ಮಾಡ್ತೀವಿ ಬರ್ತೀವಿ ಅಂತ ಇದ್ದಿದ್ದು. ಆ ನಾದ್ನೀರು ಅವರು ಗಂಡನ ಅಣ್ಣ ಹೆಂಡ್ತೀರು ಇರ್ತಾರೆ ನೋಡಿ, ಅವ್ರಿಗೂ ಇದೇ ಥರ ಕಾಟ ಕೊಡ್ತಾ ಇದ್ದಿದ್ದು. ಈ ಕಡೆ ತವ್ರ ಮನೆಗೆ ಬಂದರೂ ಇದೇ ಕಾಟ, ಆ ಕಡೆ ಗಂಡನ ಮನೆಗೆ ಹೋದರೂ ಇದೇ ಕಾಟ. ಅವರು ಅವ್ರ ಅಣ್ಣ ಹೆಂಡ್ತಿ, ಅವ್ರ ತಮ್ಮ ಹೆಂಡ್ತಿ ಈ ಥರ ಇರ್ತಾರೆ ನೋಡಿ, ಅವರು ಆ ಥರನೇ ಕೇಸ್ ಹಾಕ್ತೀವಿ, ನಾವು ಸೂಸೈಡ್ ಮಾಡ್ಕೊತೀವಿ ಅಂದರೆ ಅವ್ರು ಎದುರ್ಕೊತಾ ಇರಲಿಲ್ಲ. ನೀವು ಮಾಡ್ಕೋ, ನಾವು ಹೆಂಗೆ ಹೊರಗೆ ಬರಬೇಕೋ ಹಂಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಿದ್ದು. ಅಲ್ಲಿ ಅವರ ಅಣ್ಣ ತಮ್ಮ ಹೆಂಡ್ತಿನೂ ಎಷ್ಟೋ ಸತಿ ಸೂಸೈಡ್ ಮಾಡಿಕೊಂಡು ಸಾಯಕ್ಕೆ ಹೋಗಿದ್ದಾರೆ. ಬಟ್ ಹೆಂಗೋ ಯಾರೋ ನೋಡಿಕೊಂಡು ಬದುಕಿಸಿದ್ದಾರೆ. ಆಮೇಲೆ ಇಲ್ಲಿ ಈ ಕಡೆ ಬಂದರೆ ತವ್ರ ಮನೆ ಕಡೆ ಬರೋದು, ಇಲ್ಲಿ ಇಲ್ಲ ಇವಾಗ ಫೋನುಗಳು ಇದೆ ಅಲ್ವಾ, ಈ ತಾಯಿ ಅವರು ಅದೇ ಕೆಲಸ 24 ಗಂಟೆನ ಸೊಸೆನ ಕೆಲಸದವ್ಳು ಇಟ್ಕೊಂಡಾಗ ಇಟ್ಕೊಳ್ಳೋದು. ಯಾವ ಗಂಡನೂ ಹೆಂಡ್ತಿನ ಪ್ರೀತಿ ಮಾಡೋನು ಹೆಂಡ್ತಿನ ಆ ಥರ ನೋಡೋದಕ್ಕೆ ಇಷ್ಟಪಡಲ್ಲ. ಅವನು ಕರ್ಕೊಂಡು ಸಪ್ರೇಟ್ ಹೋದ್ರು. ಅವ್ರು ತುಂಬ ಚೆನ್ನಾಗಾದ್ರು ಹೆಂಡ್ತಿ ಗಂಡ. ಆವಾಗ ಏನಾದರೂ ಅವರು ನನ್ನ ಮಗ, ನಮ್ಮಣ್ಣ, ನಮ್ಮ ತಮ್ಮ ಆ ಥರ ಲೆವೆಲ್ ನೈಸಾಗಿ ಅವ್ರು ಏನು ಹೇಳಿದ್ರೆ ಹಂಗೆ ಕೇಳೋದು. ಹೇಳಿದ್ರೆ ಕೇಳೋದಲ್ಲ, ಒಂಥರ ಏನಂತಾರಂದರೆ ಇಲಿಗಳ ಥರ ಸುಮ್ಮನೆ ಇರೋದು. ಯಾಕೆಂದರೆ ಇವ್ರು ಚೆನ್ನಾಗಾದ್ರಲ್ವ, ಚೆನ್ನಾಗಿ ಗಂಡ ಹೆಂಡ್ತಿನೂ ಚೆನ್ನಾಗಿದ್ರು, ಇವ್ರ ಸಂಸಾರನೂ ಚೆನ್ನಾಗಿತ್ತು. ಆ ಹೆಣ್ಮಕ್ಳ ಸಂಸಾರ ಹಂಗೆ ಹಿಂಗೆ ಇತ್ತು. ಇವ್ರಿಗೆ ಅವ್ರ ಸಂಸಾರ ಚೆನ್ನಾಗಿಲ್ಲ ಅಲ್ವಾ, ಇಲ್ಲಿ ಬಂದು ತಂದು ಇಕ್ಕೋದು, ಗಂಡನಿಗೆ ತಂದಿಕ್ಕೋದು ಅವ್ರ ಹೆಂಡ್ತಿನ ಹೊಡಿಲಿ ಅಂತ. ಆ ಯಪ್ಪನಿಗೆ ಹೆಂಡ್ತಿ ಏನು, ಅವಳು ಏನು ಎತ್ತ ಅನ್ನೋದು ಅವಳ ಕ್ಯಾರೆಕ್ಟರ್ ಗಂಡನಿಗೆ ಗೊತ್ತಿರೋದಿಲ್ವ. ಆ ಗಂಡನಿಗೆ ಗೊತ್ತಿತ್ತು. ಅವ್ರು ಏನಾದರೂ ಹೇಳಿದ್ರು ತಲೆಗೆ ಹಾಕ್ಕೊತಾ ಇರಲಿಲ್ಲ. ನನ್ನ ಹೆಂಡ್ತಿ ಏನು ಅಂತ ನನಗೆ ಗೊತ್ತು ಅಂತ ಅವ್ರನ್ನೇ ಉಗಿತಾ ಇದ್ರು, ಬಯಸ್ಕೊಂಡು ಹೋಗ್ತಾ ಇದ್ರು. ಏಕೆಂದರೆ ಈ ವ್ಯಕ್ತಿ ಆ ಚಿಕ್ಕ ವಯಸ್ಸಿಂದ ಅನುಭವಿಸಿ ಬಂದಿರೋದು. ಬರೀ ಈ ವ್ಯಕ್ತಿ ಸಂಪಾದಿಸಿದ್ದೆಲ್ಲ ಕಿತ್ತು ತಿಂದು ಆ ವ್ಯಕ್ತಿನ ಏನು ಇಲ್ದಿರಂಗೆ ಮಾಡಿಬಿಟ್ರು. ಆ ಹೆಂಡ್ತಿ ಬಂದಮೇಲೆ ಗಂಡನಿಗೊಂದು ಗೌರವ ಬಂತು, ಮರ್ಯಾದೆ ಬಂತು, ಸಂಪಾದನೆ ಬಂತು, ಸೊಸೈಟಿಯಲ್ಲಿ ಒಂದು ಹೆಸರು ಬಂತು. ಈ ಥರ ಗೌರವ ಹೆಚ್ಚಾಯಿತು ಆ ವ್ಯಕ್ತಿಗೆ. ಅದನ್ನು ಇವರೆಲ್ಲ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗದೇ ಅವರಿಗೆ ಏನೋ ಮಾಡಿದ್ರು. ಏನೋ ಮಾಡಿ ಅವ್ರ ಸಂಸಾರನ ಹಾಳು ಮಾಡಿ ಬಿಸಾಕ್ಬಿಟ್ರು ಅಂದರೆ ಅವ್ರ ಸೊಸೆನ ಸಾಯಿಸೋಕ್ಕೆ ನೋಡಿದ್ರು ಟ್ರೈ. ಅವು ವ್ಯಕ್ತಿಗೆ ಹೆಂಡತಿ ಮೇಲೆ ಪ್ರೀತಿ ಅಲ್ವಾ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಗಿ ಆ ಮನುಷ್ಯ ತೀರೋದ ಮೇಲೆ ಆ ಸೊಸೆಗೆ ಕೊಡಬಾರ್ದು ಹಿಂಸೆ,
ಆ ಗಂಡ ಅವ್ರು ಸಂಪಾದಿಸಿರೋದೆಲ್ಲ, ಅವ್ರ ಮಗ ಸಂಪಾದಿಸಿರೋದೆಲ್ಲ ಕಿತ್ತು ಇಟ್ಕೊಂಡು ಆ ಸೊಸೆನ ಎಲ್ಲೂ ಇಲ್ದಿರೋ ನರಕ. ಯಾರಾದರೂ ಬಂದರೆ ಹೇಳೋದು, ನಾವು ನಮ್ಮ ಸೊಸೆ ನೋಡ್ಕೊತಾ ಇರ್ತೀವಿ ಅಂತ. ಅವ್ರು ಏನೂ ನೋಡ್ಕೊಳ್ಳಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆ ಮಗ ಸಂಪಾದಿಸಿದ್ದೆಲ್ಲ ಕಿತ್ತು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಸೊಸೆಗೆ ಏನು ಸ್ವಾತಂತ್ರ್ಯ ಇಲ್ಲ, ಆ ಥರ ಮಾಡಿ ಮಡಗ್ಬಿಟ್ಟಿದ್ದಾರೆ. ಕೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅವನು ಇರ್ತಾನೆ ಅಲ್ವಾ ಅಳಿಮಯ್ಯ, ಅಳಿಯ ಮನೆ ತೊಳೆಯ, ಅವನು ಎಲ್ಲೂ ಇರೋದಿಲ್ಲ. ಅವನು ಇಲ್ಲಿ ಕಡ್ಡಿ ಅಲ್ಲಾಡ್ಸೋಕೆ ಬರೋದು, ಹೆಂಡ್ತಿ ಬಾಲ ಹಿಡ್ಕೊಂಡು ಬರೋದು, ಸೆರ್ಗಿಟ್ಕೊಂಡು ಬರೋದು. ಅವನು ಹೆಂಡ್ತಿ ಹಿಂಗೆ ಹೇಳಿದ್ರೆ ಹಂಗೆ ಕೇಳೋದು. ಹಿಂಗೆ ಗಂಡ ಸತ್ತೋದ್ಮೇಲೆ ಸಿಕ್ಕದ್ಲಲ್ವ ನಮ್ಮ ಕೈಗೆ ಅಂತ ಹೊಡಿಯೋದು, ಬೈಯೋದು ಎಲ್ಲ ಮಾಡ್ತಾರೆ. ಹೊಡಿಯೋದು ಬೈಯೋದು ಅಂದರೆ ಸಾಯಿಸೋಕೆ ನೋಡೋದು. ಆ ಅಮ್ಮ ದೂರ ಇದ್ರೂ ಅಂದರೆ ಸಪ್ರೇಟ್ ಇದ್ರೂ ತುಂಬ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು. ಈ ವಿಡಿಯೋ ನೋಡಿದ್ರೆ ಅದು ಯಾರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾನು ಅವ್ರ ಹೆಸರು ಏನು ಅಂತ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ಅವು ಭಾಗಶಾಲಿಗಳು, ಕೇಸ್ ಹಾಕೋದು, ಗಲಾಟೆಗಳಿಗೆ ಬರೋದು. ಟೈಮ್ ಬರುತ್ತೆ, ಅದು ಯಾರು ಏನು ಎತ್ತ ಅಂತ ನಾನು ಹೇಳ್ತೀನಿ. ಟೈಮ್ ಬಂದರೆ ಖಂಡಿತ ತೋರಿಸ್ತೀನಿ. ಆ ಮಗ ಸಂಪಾದಿಸಿರೋದೆಲ್ಲ ಕಿತ್ತು ಇಟ್ಕೊಂಡು ಅವರಮ್ಮ ಜಾಲಿ ಮಾಡೋದು. ಆಕೆಗೆ ಗಂಡ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ಟಾನೆ, ಏನೂ ಇಲ್ಲ. ಈ ಎಲ್ಲ ಮಗ ಸಂಪಾದಿಸಿರೋದೆ. ಹೆಂಗೆ ಮೆರಿತವ್ರೆ ಗೊತ್ತಾ ಎಲ್ಲ. ಏನು ಮಾಡೋಕ್ಕಾಗಲ್ಲ, ಆ ಥರ ಮಾಡಿಕ್ಬಿಟ್ಟಿದ್ದಾರೆ. ಬರೋದು, ನಾದ್ನೀರು ಬರೋದು, ಏನೇನೋ ಈ ಜನರ ಹತ್ರ ಇಲ್ಲದೆ ಇರೋದು, ಸಲ್ಲದೆ ಇರೋದು ಹೇಳೋದು, ಮಾಡೋದು, ಎಲ್ಲ ಜಾಲಿ ಮಾಡೋದು. ಈಕೆನ ಎಲ್ಲೋ ಇಲ್ದಿರ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಈಕೆ ಎಲ್ಲೋ ಹೋಗ್ಬಾರ್ದು, ತವ್ರ ಮನೆಗೆ ಹೋಗ್ಬಾರ್ದು, ಎಲ್ಲೋ ಹೋಗ್ಬಾರ್ದು, ಸಂಬಂಧಿಕರೇ ಇರಬಾರ್ದು ಈಕೆನ ಮೇಲೆ ಕಳಿಸ್ಬಿಡ್ಬೇಕು. ಕೊಲೆ ಗಿಲೆಗಳು ಮಾಡಿದ್ರೆ ಸಿಕ್ಕಾಕೊತಾರೆ. ಈ ಥರ ಡ್ರಾಮಾಗಳು ಮಾಡಿದ್ರೆ ಸಿಕ್ಕಾಕೊಳ್ಳೋದಿಲ್ಲ. ಈ ಥರ ಡ್ರಾಮಾಗಳು ಮಾಡೋದು, ನಾಟಕಗಳು ಮಾಡೋದು ನಮಗೆ ಗೊತ್ತು ಹೆಂಗೆ ತಪ್ಪಿಸ್ಕೊಬೇಕು ಅನ್ನೋದು. ಯಾರಾದರೂ ಏನಾದರೂ ಅಕ್ಕಪಕ್ಕದ ಮನೆಯವರು ಅವ್ರ ಹತ್ರ ಮಾತಾಡ್ತಾ ಇದ್ರೆ ನಮ್ಗೆ ಗೊತ್ತು ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ. ಏನು ಹೇಳಬೇಕೋ ನಮಗೆ ಗೊತ್ತಾ ಮಾತಿಗೆ. ಎಲ್ಲ A to Z ಕಲ್ತ್ಬಿಟ್ಟಿದ್ದಾರೆ. ಏನು ಹೇಳೋದು, ಏಕೆಂದರೆ ಇಂಥ ಕೆಲಸಗಳೆಲ್ಲ ಮಾಡಿ 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 ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಏನು ಆ ಸೊಸೆ ಕೊಡ್ತಾ ಇರೋ ಚಿತ್ರ ಹಿಂಸೆ ಅವ್ರನ್ನ ಖಂಡಿತ ದೇವ್ರು ಬಿಡೋದಿಲ್ಲ. ತುಂಬ ಹಿಂಸೆ ಕೊಡ್ತಾರೆ. ಅವ್ರಿಗೂ ಹೆಣ್ಮಕ್ಳಿದ್ದಾರೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಲೈಕ್ ಕೊಟ್ಟರೆ ವಿಡಿಯೋ ನಿಮ್ಮ ರೀಚ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನಮಗೂ ಇಂಥ ವಿಡಿಯೋಗಳು ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.